ನಮಸ್ಕಾರ. ಸುದ್ದಿಮನೆ ಕುಂದಾಪುರ ಯೂಟ್ಯೂಬ್ ವಾಹಿನಿಗೆ ಆತ್ಮೀಯ ಸ್ವಾಗತ. ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತ ಸಂಸ್ಥೆ ಬಸ್ರೂರು ಸ್ಪೋರ್ಟ್ಸ್ ಕ್ಲಬ್ ಇವರು ವಿಜಯ ಪಥ ಶೀರ್ಷಿಕೆಯಡಿ ಆಯೋಜಿಸಿದ ತ್ರಿವಳಿ ವಿಜಯಾಚರಣೆ ಮತ್ತು ಹುಟ್ಟೂರ ಸನ್ಮಾನ ಕಾರ್ಯಕ್ರಮವು ಆಗಸ್ಟ್ 10 ಭಾನುವಾರ ಬಸ್ರೂರಿನ ಶ್ರೀ ತಿರುಮಲ ವೆಂಕಟರಮಣ ದೇವಸ್ಥಾನದಲ್ಲಿ ಜರುಗಿತು. ಕುಂದಾಪುರದ ಶಾಸ್ತ್ರಿ ವೃತ್ತದಿಂದ ಬಸ್ರೂರಿನ ಬಸ್ ನಿಲ್ದಾಣದವರೆಗೂ ಯೋಧರು ಮತ್ತು ದೇಶಾಭಿಮಾನಿಗಳ ಬೃಹತ್ ಶೋಭಾಯಾತ್ರೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವು ಕಾರ್ಗಿಲ್ ಯುದ್ಧ, ಪುಲ್ವಾಮಾ, ಸಿಂಧೂರ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡ ಸೈನಿಕರ ಗೌರವಪೂರ್ಣ ಉಪಸ್ಥಿತಿಯಲ್ಲಿ ನಡೆಯಿತು. ಶ್ರೀ ಅಶೋಕ್ ಕರಕಟ್ಟೆರವರು ಸ್ವಾಗತಿಸಿ ಕಾರ್ಯಕ್ರಮದ ಉದ್ಘಾಟನೆಯನ್ನ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಶ್ರೀ ದೇವಾನಂದ ಶೆಟ್ಟಿ ಹಳ್ನಾಡೂರವರು ವಹಿಸಿ ದೇಶ ಪ್ರೇಮದ ನುಡಿಗಳನ್ನಾಡಿದರು. ಊರಿನಲ್ಲಿ ಇಂತಹ ಸಂಘ ಸಂಸ್ಥೆಗಳಿದ್ರೆ ಬಹುಶಃ ಒಳ್ಳೆಯದನ್ನ ಗುರುತಿಸುವಂತಹ ಕೆಲಸಗಳಾಗ್ತದೆ. ನಾವು ಸತ್ಯನಾರಾಯಣಗಾಗಲಿ ದೀಪಕ್ ಕುಮಾರ್ಗಾಗಲಿ ಸನ್ಮಾನ ಮಾಡಿದಾಗ ಬಹುಶಃ ಅನೇಕ ನನ್ನ ಮಕ್ಕಳಿಗೆ ಇದರಿಂದ ಸ್ಫೂರ್ತಿ ಆಗ್ತದೆ. ನನ್ನ ಅಂದಾಜಿನ ಪ್ರಕಾರ ಇವತ್ತು ದೀಪಕ್ ಕುಮಾರ್ಗೆ ರಾಷ್ಟ್ರಪತಿಯ ಶೌರ್ಯ ಪ್ರಶಸ್ತಿಗಿಂತ ಮಿಗಿಲಾದ ಪ್ರಶಸ್ತಿ ಇವತ್ತು ಅವರು ಹುಟ್ಟೂರಿನಲ್ಲಿ ಸಿಕ್ಕಿದೆ ಅನ್ನೋದು ನನ್ನ ಭಾವನೆ. ಈ ಸಂದರ್ಭ ಕಾರ್ಯಕ್ರಮದ ಕೇಂದ್ರ ಬಿಂದು ಸಿಂಧೂರ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿ ಇದೀಗ ನಿವೃತ್ತಿ ಪಡೆದು ಹುಟ್ಟೂರಿಗೆ ಮರಳುತ್ತಿರುವ ಊರಿನ ಹೆಮ್ಮೆಯ ಸೈನಿಕ ಬಸ್ರೂರು ದೀಪಕ್ ಕುಮಾರ್ ಅವರಿಗೆ ಹುಟ್ಟೂರಿನ ಸನ್ಮಾನ ಏರ್ಪಡಿಸಲಾಯಿತು. ಶ್ರೀಯುತರು ಬಸ್ರೂರಿನ ಶ್ರೀ ಪ್ರಭಾಕರ ಮಡಿವಾಳ ಮತ್ತು ಶ್ರೀಮತಿ ಸುಕನ್ಯಾ ದಂಪತಿಗಳ ಸುಪುತ್ರರು. ಶಾಲಾ ಜೀವನದಲ್ಲೇ ದೇಶ ಸೇವೆಯ ಕನಸು ಕಂಡು ಸಿಆರ್ಪಿಎಫ್ ಹುದ್ದೆಯ ಕನಸನ್ನ ನನಸು ಮಾಡಿಕೊಂಡವರು. ಶ್ರೀಯುತರ ದೇಶ ಸೇವೆಯನ್ನ ಗುರುತಿಸಿ ವಿಜಯ ಪಥ ವೇದಿಕೆಯಲ್ಲಿ ಇತರ ಸಂಘಟನೆಗಳು ಕೂಡ ಸನ್ಮಾನಿಸಿದವು. ತದನಂತರ ಸನ್ಮಾನಿತ ಯೋಧ ದೀಪಕ್ ಕುಮಾರ್ ಅವರು ಸಭೆಯನ್ನುದ್ದೇಶಿಸಿ ಮಾತನಾಡಿದರು. ಇಲ್ಲಿವರೆಗೂ ನಾನು ಯಾವುದೇ ಕಾರ್ಯಕ್ರಮನ ಅಂದ್ರೆ ಇಷ್ಟು ವಿಜೃಂಭಣೆಯಿಂದ ನೋಡಿರಲಿಲ್ಲ. ಅದು ನಮ್ಮ ಬಸ್ರೂರಿನಲ್ಲಿ ಈ ರೀತಿಯಾದಂತಹ ಕಾರ್ಯಕ್ರಮ ಬಸ್ರೂರು ಸ್ಪೋರ್ಟ್ಸ್ ಕ್ಲಬ್ ನಾನು ಅಂದ್ಕೊಂಡಿರೋದಕ್ಕಿಂತ ಉತ್ತಮ ರೀತಿಯಲ್ಲಿ ಮಾಡಿದ್ದಾರೆ. ಹಾಗೆ ಇನ್ನೂ ಕೂಡ ಇವರು ಒಳ್ಳೆಯ ರೀತಿಯ ಕಾರ್ಯಕ್ರಮ ಮಾಡಬೇಕು. ನಾನು ಚಿಕ್ಕವರಿಂದಾಗಲೇ ಇಲ್ಲಿ ಹಿಂದೂ ಶಾಲೆಯಲ್ಲಿ ಕಲಿತಾ ಇರಬೇಕಾದ್ರೆ ನಮ್ಮ ಆನಂದ್ ಮಾಸ್ಟರ್ ಹೇಳ್ತಿದ್ರು, ಒಂದು ಹಾಡು ನೆನಪಾಗ್ತಾ ಇತ್ತು ಅವರದ್ದು, ಏಳಿರಿ ಎದ್ದೇಳಿರಿ ವೀರ ಯೋಧರೆ ಅಂತ ಹೇಳ್ಕೊಂಡು ಆ ಹಾಡಿನಿಂದ ಅಲ್ಲಿಂದ ಶುರುವಾಗಿರುವಂಥ ಕಥೆ ಇಲ್ಲಿವರೆಗೆ ಬಂದಿದೆ. ಹಾಗೆ ಶಾಲೆಯಲ್ಲಿ ಸ್ಕೌಟ್ಸ್, ಗೈಡ್ಸ್, NCC ಎಲ್ಲದರಲ್ಲೂ ಕೂಡ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಹಾಗೂ ಇಲ್ಲಿವರೆಗೂ ಅಂದರೆ ನಾನು ಇಲ್ಲಿ ಬರಲಿಕ್ಕೆ ಕಾರಣ ನಮ್ಮ ತಂದೆನೇ ಅಂತ ಹೇಳ್ಬೋದು. ಒಂದು ಈ ಸ್ಪೋರ್ಟ್ಸ್ ಕ್ಲಬ್ಬು ಕೂಡ ನಾನೀಗ ಸ್ಟಾರ್ಟ್ ಆಗೋಕ್ಕಿಂತ ಮೊದಲು ಕೂಡ ನನಗೆ ಅವರು ಕೂಡ ತುಂಬ ಅಂದರೆ ಹೆಲ್ಪ್ ಮಾಡ್ತಾ ಇದ್ರು, ಒಳ್ಳೆ ರೀತಿಯಲ್ಲಿ ಇದು ಮಾಡಿದ್ರು. ಹಾಗೆಯೇ ಈ ಸಂದರ್ಭ ಸೇನೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮತ್ತೋರ್ವ ಯೋಧರಾದ ಶ್ರೀ ಪ್ರದೀಪ್ ಕಾರ್ವೀರ್ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ತಾಯಿಯನ್ನ ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾದ ಕೋಟಾ ಪಡುಕೆರೆ ಪ್ರಾಧ್ಯಾಪಕರಾದ ಶ್ರೀ ಡಾಕ್ಟರ್ ರಮೇಶ್ ಆಚಾರ್ಯರವರು ಮಾತನಾಡಿದರು. ನಿವೃತ್ತ ಯೋಧರಾದ ಶ್ರೀ MK ಶೆಟ್ಟಿರವರು ಮಾತನಾಡಿ ದೇಶ ಪ್ರೇಮವನ್ನ ಸಾರಿದರು. ದೀಪಕ್ ಕುಮಾರ್ ಅವರಿಗೆ ಇವತ್ತು ಆದಂತಹ ಸಂತೋಷ, ಅವರಿಗೆ ಒಂದು ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದ್ರು ಸಹ ಅಷ್ಟು ಸಂತೋಷ ಆಗಿರಲಿಕ್ಕಿಲ್ಲ. ನಮ್ಮ ಹುಟ್ಟೂರಿನಲ್ಲಿ ಇಂತಹ ಒಂದು ವಿಜೃಂಭಣೆಯ ಸನ್ಮಾನವನ್ನ ಒಬ್ಬ ಸೈನಿಕನಿಗೆ ಮಾಡಿದರೆ ಅದಕ್ಕಿಂತ ಒಂದು ಮಹತ್ ಕಾರ್ಯ ಇನ್ನೊಂದಿಲ್ಲ ಅಂತ ನಾನು ಭಾವಿಸ್ತೇನೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಬಸ್ರೂರು ಸ್ಪೋರ್ಟ್ಸ್ ಕ್ಲಬ್ನ ಅಧ್ಯಕ್ಷರಾದ ಶ್ರೀ ಸತ್ಯನಾರಾಯಣರವರು ಮಾತನಾಡಿದರು. ದೀಪಕ್ ಕುಮಾರ್ ಅವರು 22 ವರ್ಷ 5 ತಿಂಗಳು ಸರ್ವಿಸ್ ಮಾಡಿ ಬಂದಿದ್ದಾರೆ. ಎಲ್ಲರಿಗೂ ಅನಿಸ್ಬೋದು 22 ವರ್ಷ 5 ತಿಂಗಳು ಮಾಡಿ ಹೇಗೆ ಮಾಡಿ ಬಂದಿದ್ದಾರೆ ಅಂತ ಮಾಡಿದವರಿಗೆ ಗೊತ್ತಿದ್ದಾರೆ. ಅದು ಎಲ್ಲರಿಗೂ ಗೊತ್ತಾಗೋದಿಲ್ಲ. ಅಂದ್ರೆ ನಮ್ಗೆ ಗೊತ್ತುಂಟಂದ್ರೆ ನಾವು ಮಾಡೋದು ಅದನ್ನೇ. ಒಂದು ಇವರು ದೇವಾನಂದ ಶೆಟ್ಟಿ ಅವರು ಹೇಳಿದ್ರು, ನಾನು ಕಾಶ್ಮೀರಕ್ಕೆ ಹೋಗಿ ತಿರುಗಿ ಬಂದೆ ಅಂತ. ಅದರಲ್ಲಿ ತಿರುಗಿ ಬರ್ಲಿಕ್ಕೆ ಅವ್ರಿಗೆ ಭಾರಿ ಒಂದು ಗಮ್ಮತ್ತಾಗಿರ್ಬೋದು. ಆದ್ರೆ ಅಲ್ಲಿ ಡ್ಯೂಟಿ ಮಾಡೋರಿಗೆ ಗೊತ್ತಿತ್ತು ಎಷ್ಟು ಗಮ್ಮತ್ತಾಗ್ತದೆ. ಅಂದ್ರೆ ನಾನು ಸುಮಾರು 6 ವರ್ಷ ಕಾಶ್ಮೀರದಲ್ಲಿ ಡ್ಯೂಟಿ
ಈಗ ಐಸ್ ಬಿಡು ಸ್ಟಾರ್ಟ್ ಆದಷ್ಟೇ. ನಾನು ಐಸ್ ಬಿಡೋದಿಲ್ಲ, ಬಸೂರು ಐಸ್ ಬಿಡೋದಿಲ್ಲ, ನಾವು ಕಾಣಲ್ಲ ಇವರು. ಅಲ್ಲಿ ಐಸ್ ಬಿಡುವಾಗ ನಾನು ಫಸ್ಟಿಗೆ ಹೋದವನೇ ಹೊರಗಡೆ ಹೋಗಿ ನಿಂತ್ಕೊಂಡು ಹೀಗೆಲ್ಲ ಮಾಡಿ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡು ಒಳ್ಳೆ ಹತ್ತಿ ಬೀಳದಾಗ ಬಿದ್ದಿರ್ತದೆ. ಹೀಗೆ ಮಾಡಿ ಹೀಗೆ ಇದು ಮಾಡಿದ್ರು ಕೂಡ ಅದು ಮೈನಲ್ಲಿ ಚಂಡಿ ಆಗೋದಿಲ್ಲ, ಅದು ಹೀಗೆ ಮಾಡಿದ್ರು ಕೂಡ ಉದುರಿ ಬೀಳುತ್ತದೆ. ಎಲ್ಲ ಇವನಿಗೆ ಅಂತ ಇರ್ತಾರೆ, ತಲೆ ಹಾಳಾಯ್ತು ಮಾರಾಯ, ಐಸಾಗಿ ಹೋಗಿ ನಿಂತ್ಕೊಂಡಿಲ್ಲ. ಕಡೆಗೆ ಸ್ವಲ್ಪ ಸ್ವಲ್ಪ ಡ್ಯೂಟಿ ಮಾಡ್ತಿದ್ದಂಗೆ ಸುಮಾರು ಐಸ್ ಬಿದ್ದು 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 ಡ್ಯೂಟಿ ಮಾಡೋದಕ್ಕಿಂತಲ್ಲ ಹೊರಗೆ ರಾತ್ರಿ 2 ಗಂಟೆಯಿಂದ 4 ಗಂಟೆ ಡ್ಯೂಟಿ ಮಾಡೋದಿಗೆ ಐಸ್ ಮಧ್ಯೆ ಹೋಗೋದು ಹೆಂಗಂತಂದ್ರೆ ಅದು ಹೋದವರಿಗೆ ಗೊತ್ತುಂಟು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಿವೃತ್ತ ಯೋಧರಾದ ಬಸ್ರೂರಿನ ಶ್ರೀ ಗಣಪತಿ ಖಾರ್ವಿ, ಬಸ್ರೂರಿನ ನೇಕಾರರ ಸೊಸೈಟಿ ನಿರ್ದೇಶಕರಾದ ಶ್ರೀ ರಾಜೇಂದ್ರ ಶೆಟ್ಟಿಗಾರ್, ಬಸ್ರೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ ನಿಯಮಿತದ ಅಧ್ಯಕ್ಷರಾದ ಶ್ರೀ ಶೀನ ಪೂಜಾರಿ, ವಕೀಲರು ಹಾಗೂ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಕುಂದಾಪುರದ ಅಧ್ಯಕ್ಷರಾದ ಶ್ರೀ ಉಮೇಶ್ ಶೆಟ್ಟಿ ಶಾನ್ಕಟ್ಟು, ಉದ್ಯಮಿಗಳಾದ ಶ್ರೀ ಹರ್ಷವರ್ಧನ್ ಶೆಟ್ಟಿ, ಬಸ್ರೂರು ಸ್ಪೋರ್ಟ್ಸ್ ಕ್ಲಬ್ನ ಉಪಾಧ್ಯಕ್ಷರಾದ ಶ್ರೀ ಶಾಹುಲ್ ಹಮೀದ್, ಬಸ್ರೂರು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀ ದಿನಕರ್ ಶೆಟ್ಟಿರವರು ಉಪಸ್ಥಿತರಿದ್ದರು. 4 ವರ್ಷಗಳ ಹಿಂದೆ ಪ್ರಾರಂಭವಾದ ಬಸ್ರೂರು ಸ್ಪೋರ್ಟ್ಸ್ ಕ್ಲಬ್ ಬರೀ ಕ್ರೀಡೆ ಅಷ್ಟೇ ಅಲ್ಲದೆ ಅಶಕ್ತರಿಗೆ ಮತ್ತು ಕ್ಯಾನ್ಸರ್ ಪೀಡಿತರಿಗೆ ಸಹಾಯ ಹಸ್ತ ನೀಡುತ್ತಾ ಬಂದಿದ್ದಾರೆ. ಹಲವು ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಿ ಅವರ ಓದಿನ ಹಸಿವನ್ನ ನೀಗಿಸಿದ್ದಾರೆ. ಇವರ ಈ ನಿಸ್ವಾರ್ಥ ಸಾಮಾಜಿಕ ಸೇವೆಗೆ ಬೆಂಗಳೂರಿನ ನಾಟ್ಯ ಮಯೂರಿ ಟ್ರಸ್ಟ್ ರಾಷ್ಟ್ರ ಪ್ರಶಸ್ತಿ ನೀಡಿ ಗೌರವಿಸಿದೆ. ಶ್ರೀಮತಿ ಸಾರಿಕಾ ಅಶೋಕ್ ರವರು ಕಾರ್ಯಕ್ರಮವನ್ನ ನಿರೂಪಿಸಿದರೆ, ರಾಜೇಶ್ ಬಸ್ರೂರು ರವರು ವಂದಿಸಿದರು.